ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಯಾಸ್ಮಿನ್ ಫ್ರಮ್ ಬೆಂಗಳೂರು. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಆಶಿಸುತ್ತೇನೆ. ಇವತ್ತು ನನ್ನ ದಿನ ಎಂದಿನಂತೆ ಕಿಚನ್ನಲ್ಲಿ ಶುರು ಆಯಿತು. ಬೆಳಿಗ್ಗೆ ಎದ್ದು ಮೊದಲು ನಾನು ಪಡ್ಡು ಚಟ್ನಿ ತಯಾರಿಸಿದೆ. ಎಲ್ರಿಗೂ ಬ್ರೇಕ್ಫಾಸ್ಟ್ ರೆಡಿ ಮಾಡಿಸಿ ನನ್ನ ಮಗುಗೂ ಎಬ್ಬಿಸಿ ಆತಗೂ ರೆಡಿ ಮಾಡಿದೆ. ಬೆಳಿಗ್ಗೆ ಹೊತ್ತಿನಲ್ಲಿ ಜಲ್ದಿ ಎದ್ದೊಳ್ಳೋದೇ ಇಲ್ಲ, ಸೊ ಆತನ ಎದ್ದೇಳಿಸಿ ನಾನೇ ಬ್ರಷ್ ಮಾಡಿಸಿ ಎಲ್ಲ ರೆಡಿ ಮಾಡಿ ಹೋಗ್ತಾ ಇದ್ದಾನೆ ಇವಾಗ ಸ್ಕೂಲಿಗೆ. 7:30ಗೆಲ್ಲ ಹೋಗಿಬಿಡ್ತಾನೆ. ಅದಾದಮೇಲೆ ನನ್ನ ಸಣ್ಣ ಮಗ ಮಲ್ಕೊಂಡಿದ್ದಾನೆ ಅಂತಂದು ನಾನು ಸ್ಟಡೀಸ್ನ ಸ್ಟಾರ್ಟ್ ಮಾಡಿದೆ ಟೈಮರ್ ಜೊತೆ. ನಾನು ರಿಫ್ರ್ಯಾಕ್ಷನ್ ಆ್ಯಂಡ್ ರಿಫ್ಲೆಕ್ಷನ್ಸ್ ಬಗ್ಗೆ ನಾನು ಓದ್ತಾ ಇದ್ದೆ, ಆಪ್ಟಿಕ್ಸಲ್ಲಿರೋ ಚಾಪ್ಟರ್ನ. ಸ್ವಲ್ಪ ಹೊತ್ತರಲ್ಲಿ ನನ್ನ ಸಣ್ಣ ಮಗ ಎದ್ದಿದ್ದ, ಸೊ ಹಾಗಾಗಿ ಟೈಮರ್ನ ಸ್ಟಾಪ್ ಮಾಡಿ ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡ್ಸೋಕ್ಕೆ ಹೋದೆ ನಾನು. ನೋಡಿ ಎಷ್ಟು ಸತಾಯಿಸ್ತಾನೆ ಅಂತಂದು. ಊಟನಂತೂ ಜಲ್ದಿ ಮಾಡೋದೇ ಇಲ್ಲ. ನಂದು ಟೈಮ್ ಜಾಸ್ತಿ ಹೋಗೋದು ಇದರಲ್ಲೇ, 3 ಹೊತ್ತು ಊಟ ಮಾಡಿಸೋದ್ರಲ್ಲೇ ಹೋಗುತ್ತೆ. ಭಾಳ ತುಂಟ, ಓಡಾಡಿಸಿ ತಿನ್ನಿಸ್ತಾನೆ ನನಗೂ. ಮನೆ ಕೆಲಸ ಎಷ್ಟಾದರೂ ನಾವು ಮಾಡ್ಬೋದು, ಬಟ್ ಈ ಮಕ್ಕಳನ್ನ ಊಟ ಮಾಡಿಸೋದ್ರಲ್ಲಿ ನಾವು ಸೋಲ್ತೀವಿ ನೋಡಿ. ಸೊ ಹೆಂಗೂ ನಾನು ಅದನ್ನು ಬ್ರೇಕ್ಫಾಸ್ಟ್ ಮಾಡಿಸ್ಬಿಟ್ಟೆ. ಸೊ ಇವಾಗ ನಾನು ಓದನ್ನು ಕಂಟಿನ್ಯೂ ಮಾಡಿದೆ. ಸ್ವಲ್ಪ ಹೊತ್ತರಲ್ಲೇ ಕುಕ್ಕರ್ ಮತ್ತು ಜಾರ್ ರಿಪೇರಿ ಮಾಡೋರು ಬಂದಿದ್ದರು. ಸೊ ಹಾಗಾಗಿ ಟೈಮರ್ನ ಸ್ಟಾಪ್ ಮಾಡಿ ನಾನು ಕುಕ್ಕರ್ ಜಾರ್ ನಂದು ಕೆಟ್ಟು ಹೋಗಿತ್ತು, ಅದನ್ನು ರಿಪೇರಿ ಮಾಡ್ಸೋಕ್ಕೆ ಕೆಳಗಡೆ ಹೋಗಿ ನಾನು ರಿಪೇರಿ ಮಾಡಿಸ್ಕೊಂಡು ಬಂದೆ. ನಾನು ಏನೂ ಕೆಲಸ ಇಲ್ಲ ಇವತ್ತು, ಜಲ್ದಿ ಏನಾದರೂ ಓದೋಣ ಅಂತಂದ್ರೆ ಅಡ್ಡ ಏನಾದರೂ ಬಂದೇ ಬರುತ್ತೆ ಮನೆ ಕೆಲಸಗಳು. ಸೊ ಯಾರಾದರೂ ನೀವು ಇನ್ನೂ ಓದಬೇಕು, ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ಬೆಟರ್. ನನ್ನ ಸಜೆಷನ್ ಏನಂತಂದರೆ ನೀವು ಕೋಚಿಂಗ್ ತೊಗೊಂಬಿಡಿ. ಓಕೆ, ಕೋಚಿಂಗ್ ತೊಗೊಂಡು ನೀವು ಸ್ಟಡೀಸ್ನ ಸ್ಟಾರ್ಟ್ ಮಾಡಿ ಇವತ್ತಿಂದಲೇ. ಇಲ್ಲ ಅಂತಂದರೆ ನಾನು ಸಿಲೆಬಸ್ನ ಇಟ್ಕೊಂಡು ನಾನು ಯೂಟ್ಯೂಬ್ನಿಂದ ಎಲ್ಲ ಸಿಲೆಬಸ್ ಟಾಪಿಕ್ಸ್ನಿಂದ ನಾನು ನೋಟ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೋಟ್ಸ್ ಬರೆಯೋಕ್ಕಾಗಲಿಲ್ಲ ಅಂತಂದರೆ ನಾನು ಸ್ಕ್ರೀನ್ಶಾಟ್ ಆ ಥರ ತೊಗೊಂಡು PDF ಪ್ರಿಂಟೌಟ್ ತೊಗೊಂಡ್ಬಿಡ್ತೀನಿ. ಇನ್ನೂ ನಾನು ಯಾವುದೂ ಕೋಚಿಂಗ್ ತೊಗೊಂಡಿಲ್ಲ, ನೋಡ್ತಾ ಇದ್ದೀನಿ ಕೋಚಿಂಗ್ ತೊಗೋಬೇಕು ಅಂತಂದು. ಯಾಕಂದರೆ ನಾವು ನೋಟ್ಸ್ ಮಾಡೋದ್ರಲ್ಲಿ ಭಾಳ ಟೈಮ್ ವೇಸ್ಟ್ ಆಗ್ತಿದೆ, ಬಟ್ ಕಾನ್ಸೆಪ್ಟ್ನ ಕ್ಲಿಯರ್ ಆಗ್ತಾ ಇದೆ. ಸೊ ಮಧ್ಯಾಹ್ನದ ಲಂಚ್ ಪ್ರಿಪೇರ್ ಮಾಡಬೇಕಾಗಿತ್ತು, ಹಾಗಾಗಿ ನಾನು ಮನೆ ಕೆಲಸ ಮಾಡೋದ್ರಲ್ಲಿ ಸ್ಟಾರ್ಟ್ ಮಾಡಿದೆ ಬ್ರೇಕ್ಫಾಸ್ಟ್ ಆದಮೇಲೆ. ಸೊ ಕಸ ಗುಡಿಸೋದು, ಬಂಡೆ ಒರೆಸೋದು ಎಲ್ಲ ಮುಗಿಸಿ ನನಗೆ ಮತ್ತೆ ಟೈಮ್ ಸಿಕ್ಕಿದ್ದೆ ಟ್ಯೂಷನ್ ಹೋಗಿ ಬಂದಮೇಲೆ ನೈಟ್ ಸಿಕ್ಕಿರೋದು. ಸೊ ನೈಟ್ ಎಲ್ಲ ಮಕ್ಕಳನ್ನ ಊಟ ಮಾಡಿಸಿ ನಾನು ಊಟ ಮಾಡಿ ನೈಟ್ ಬ್ಯಾಟ್ರ್ ರೆಡಿ ಮಾಡಬೇಕಾಗಿತ್ತು ಇಡ್ಲಿಗೆ. ರೆಡಿ ಮಾಡಿ ಮಗು ಮಲಗಿಸಿ ನಾನು ಬಂದಿರೋದು ಓದೋದಕ್ಕೆ. 11 ಗಂಟೆ ಮೇಲೆ ಆಗಿತ್ತು ಸ್ಟಡೀಸ್ ಮಾಡೋದಕ್ಕೆ. ಸೊ ನಾನು ಸ್ಟಡಿ ಸ್ಟಾರ್ಟ್ ಮಾಡಿದೆ. ಇವತ್ತು ಹೇಗಾದರೂ ಮಾಡಿ ನಾನು ಈ ಆಪ್ಟಿಕ್ಸ್ ಅನ್ನೋದೊಂದು ಚಾಪ್ಟರ್ ಕಂಪ್ಲೀಟ್ ಮಾಡಬೇಕು ಅಂತ ನಾನು ಕೂತ್ಕೊಂಡಿದ್ದೆ. ಸೊ ಇವತ್ತು ಮೈಕ್ರೋಸ್ಕೋಪು, ಕಾಂಪೌಂಡ್ ಮೈಕ್ರೋಸ್ಕೋಪ್, ಟೆಲಿಸ್ಕೋಪ್, ಬೈನಾಕ್ಯುಲರ್ ಬಗ್ಗೆ ನಾನು ಓದಿದ್ದೆ. ಸೊ ಇನ್ನು ಲಾಸ್ಟ್ ಒಂದು ಲೈನ್ ಅಷ್ಟೇ ಬಾಕಿ ಇತ್ತು. ಸೊ ಅವಾಗ ನಿದ್ದೆ ನನಗೆ ಭಾಳ ಬರ್ತಿತ್ತು. ಸೊ ಹಾಗಾಗಿ ನಾನು ಟೈಮರ್ನ ಸ್ಟಾಪ್ ಮಾಡಿದೆ. ಸೊ ಇವತ್ತಿಂದ ನನ್ನ ಲಾಗ್ ಇಷ್ಟೇ. ನಿಮಗೆಲ್ಲ ನಾನು ಒಳ್ಳೆಯದಾಗಲಿ, ಚೆನ್ನಾಗಿ ಓದಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.